ಇವತ್ತಿನ ನನ್ನ ಜರ್ನಿನ ನಾನು ಸ್ಟಾರ್ಟ್ ಮಾಡಿರೋದು ನಮ್ಮ ಬಿಜಾಪುರಿಂದ. ಎಲ್ಲಿಗೆ ಹೊಂಟೀನಿ ಅಂದ್ರೆ, ಸೊ ನಾನು ನಮ್ಮ ಅಕ್ಕನ ಮನೆಗೆ ಹೊಂಟೀನಿ ಧಾರವಾಡಕ್ಕೆ. ಸೊ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ದಿವ್ಯಾ ಕ್ರಿಯೇಟ್ಸ್. ಸೊ ನೀವೇನು ನೋಡಕತ್ತಿರಲ್ಲ, ಈಗ ನಾನು ಬಸ್ ಒಳಗೆ ಜರ್ನಿನ ಮಾಡತ್ತೀನಿ. ನಾನು ಒಬ್ಬಳೇ ಹೊಂಟೀನಿ. ಸಣ್ಣ ಮಗನ ಅಜ್ಜಿ ಹತ್ರ ಬಿಟ್ಟಿನಿ. ಆ್ಯಂಡ್ ದೊಡ್ಡ ಮಗ ಅಂತೂ ಹಾಸ್ಟೆಲ್ಗೆ ಹೋಗೋಣ. ಸೊ ನಂದು ಒಂದು ಸ್ವಲ್ಪ ಕೆಲಸ ಇತ್ತು, ಏನು ಅಂತ ಹೇಳಿ ಇದೇ ವ್ಲಾಗ್ ಒಳಗೆ ನೆಕ್ಸ್ಟ್ ಹೇಳ್ತೀನಿ. ಆ್ಯಂಡ್ ಫೈನಲಿ ನನ್ನ ಜರ್ನಿ ಸ್ಟಾರ್ಟ್ ಆಯ್ತು. ಶಕ್ತಿ ಯೋಜನೆ ಒಳಗೆ ನಾನು ಫ್ರೀಯಾಗಿ ಬಿಜಾಪುರಿಂದ ಧಾರವಾಡಕ್ಕೆ ಹೊಂಟಿದ್ದೆ. ಸೊ ಈಗ ನೆಕ್ಸ್ಟ್ ಫಸ್ಟ್ ನಾನು ಹುಬ್ಳಿ ಮ್ಯಾಗೆ ಹೋಗ್ತೀನಿ. ಹುಬ್ಳಿಯಿಂದ ನೆಕ್ಸ್ಟ್ ಈಗ ಹುಬ್ಳಿಗೆ ಬಂದ ತಕ್ಷಣ ಧಾರವಾಡದ ಚಿಗರಿ ಬಸ್ ಹತ್ತಿ ಸೊ ಊರಿಗೆ ಹೋದೆ. ಊರಿಗೆ ಹೋದ ತಕ್ಷಣ ಏನು ತೋರ್ಸಾಕತ್ತಾಳ ಅಂತೇಳಿ ಅಂದ್ಕೊಂಡ್ರೆ, ಆ್ಯಂಡ್ ಫೈನಲಿ ನಾವು ಒಂದು ಕಡೆ ಹೋಗ್ಬೇಕಂತೇಳಿ ಡಿಸೈಡ್ ಮಾಡಿದ್ವಿ. ಅದನ್ನು ಈಗ ನೆಕ್ಸ್ಟ್ ಹೇಳ್ತೀನಿ. ಸೊ ನಮ್ಮ ಮಾಮರು ರೈಲ್ವೆ ಸ್ಟೇಷನ್ಗೆ ನಮ್ಮನ್ನು ಡ್ರಾಪ್ ಮಾಡಕ್ಕಂತ ಹೇಳಿ ಬಂದಿದ್ರು. ಸೊ ಟ್ರೈನ್ ಇರೋದು ರಾತ್ರಿ 12 ಗಂಟೆಗಿತ್ತು, ಅಂದರೆ 11:55 ನಮ್ಮದು ಟ್ರೈನ್ ಇತ್ತು. ನಾವು ಟ್ರೈನನ್ನು ಬುಕ್ ಮಾಡ್ಕೊಂಡಿದ್ವಿ. ಆಲ್ ಆಫ್ ಅಸ್ ಸಡನ್ ಡಿಸೈಡ್ ಮಾಡಿದ್ವಿ ಈ ಥರ ಹಿಂಗೆ ಹೋಗಬೇಕು ಅಂತ ಹೇಳಿ. ಸೊ ಇದು ವೆಂಕಟೇಶ್ವರ ಗುಡಿ ಧಾರವಾಡ ಒಳಗಿರೋದು, ನಮ್ಮ ಕಮ್ಯುನಿಟಿದು. ಆ್ಯಂಡ್ ಇದು ರಾಘವೇಂದ್ರ ಸ್ವಾಮಿ ಟೆಂಪಲ್. ಆನಂತರ ಈಗ ನೆಕ್ಸ್ಟ್ ನಾವು ರೈಲ್ವೆ ಸ್ಟೇಷನ್ನ ರೀಚ್ ಆದ್ವಿ. ಧಾರವಾಡಿಂದ ಟ್ರೈನ್ ಬುಕ್ ಮಾಡಿದ್ವಿ. ಆಮೇಲೆ ಧಾರವಾಡದೊಳಗೆ ಧಾರವಾಡದ ರೈಲ್ವೆ ಸ್ಟೇಷನ್ ಎಷ್ಟು ಮಸ್ತ್ ಮಾಡ್ಯಾರಂದ್ರೆ, ಅದು ನಂಗೆ ಮುಂದೆ ಭಾಳ ದಿನ ಆಗಿತ್ತು ನೋಡಿರ್ಲಿಲ್ಲ. ಬಟ್ ಈಗಂತೂ ಭಾಳ ಇಂಪ್ರೂವ್ ಮಾಡ್ಯಾರ ಧಾರವಾಡ ರೈಲ್ವೆ ಸ್ಟೇಷನ್. ಆ್ಯಂಡ್ ಅಲ್ಲಿ ಹಸ್ತಮುದ್ರೆಗಳನ್ನ ಮಾಡ್ಯಾರ. ಯಾವ ಥರ ಹಸ್ತಮುದ್ರೆಗಳದಾವ ಅಂತ ಹೇಳಿ ನೋಡಕತ್ರಿ ಬರ್ರಿ. ಆ್ಯಂಡ್ ಇದು ಯಾವ ಮುದ್ರೆಗಳಂತ ಹೇಳಿ ಯಾರಿಗಾರ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳ್ರಿ. ನನಗೆ ಗೊತ್ತಿದ್ದಾವೆ, ನೆಕ್ಸ್ಟ್ ವಿಡಿಯೋ ಒಳಗೆ ಹೇಳ್ತೀನಿ ಹಸ್ತಮುದ್ರೆನ ಯಾವುದಕ್ಕಾಗಿ ಯೂಸ್ ಮಾಡ್ತಾರಂತ ಹೇಳಿ. ನೆಕ್ಸ್ಟ್ ವಿಡಿಯೋದೊಳಗೆ ಹೇಳ್ತೀನಿ. ಆ್ಯಂಡ್ ನಮ್ದಿನ್ನೂ ಟ್ರೈನ್ ಬರೋಕೆ ಒಂದು 20 ಮಿನಿಟ್ಸ್ ಟೈಮ್ ಇತ್ತು. ನಾವು ಬೆಳಗಾವಿಯಿಂದ ಬೆಂಗಳೂರಿಗೆ ಹೋಗುವಂತೆ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಟ್ರೈನಿಗೆ ನಾವು ಹೊಂಟಿದ್ವಿ. ನಾವು ಬೆಂಗಳೂರಿಗೆ ಹೊಂಟಿದ್ವಿ. ಆ್ಯಂಡ್ ಧಾರವಾಡ ಕವಿಗಳ ನಾಡು ಅಂತ ಹೇಳ್ತಾರೆ. ರೈಲ್ವೆ ಸ್ಟೇಷನ್ ಒಳಗೆ ಎಲ್ಲ ಕವಿಗಳದ ಪರಿಚಯ ಹಾಕಿದ್ರು. ಅವರು ಬರೆದಂಥ ಕವನಗಳ ಸಾಹಿತ್ಯಗಳ ಆ ಥರ ಅವರೆಲ್ಲ ಅದನ್ನ ಅವ್ರದ್ದು ಇಂಟ್ರೊಡಕ್ಷನ್ನ ಹಾಕಿದ್ರು. ಆ್ಯಂಡ್ ಮೇನ್ ಆಗಿ ಕನ್ನಡದೊಳಗೆ ಈ ಥರ ಅವರು ಬೋರ್ಡ್ ಮಾಡಿದ್ರು. ಎಷ್ಟು ನೀಟ್ ಅನ್ನಿಸ್ತು, ಎಷ್ಟು ಚಂದ ಅನ್ನಿಸ್ತು. ಕನ್ನಡ ಅಕ್ಷರಗಳನ್ನ ಅಲ್ಲಿ ಬಳಸಿದ್ರು. ಮತ್ತೆ ಧಾರವಾಡ ಕಸೂತಿ ಸೀರೆನ ಇಲ್ಲಿ ಎಕ್ಸಿಬಿಷನ್ ಟೈಪ್ ಈ ಥರ ಅವರು ಹಾಕ್ಯಾರ. ಎಷ್ಟು ಚಂದ ಅನ್ನಿಸ್ತು. ಧಾರವಾಡ ಕೈ ಕಸೂತಿನ ಇದು ಎಷ್ಟು ಚಂದ ಅದಾವೋ ಇಲ್ಲಿ. ಆ್ಯಂಡ್ ಇನ್ನೂ ಟ್ರೈನ್ ಬರೋಕೆ ಟೈಮ್ ಇತ್ತು. ಫೈನಲಿ ಟ್ರೈನ್ ಬಂತು. ಸೂಪರ್ ಫಾಸ್ಟ್ ಟ್ರೈನ್ ಅಂತ ಹೇಳಿದ್ರು. ಬಟ್ ನಮಗೆ ಸ್ವಲ್ಪ ನಾವು ಬೆಳಗ್ಗೆ ಬೆಂಗಳೂರಿಗೆ ಹೋಗಿ ರೀಚ್ ಆಗೋಷ್ಟೊತ್ತಿಗೆ ಟೈಮ್ ಭಾಳ ಆಗಿತ್ತು. ಆ್ಯಕ್ಚುಲಿ 6:30ಗೆ ರೀಚ್ ಆಗಬೇಕಾಗಿತ್ತು. ಬಟ್ ಅದು ರೀಚ್ ಆಗೋದು 7:30 8 ಗಂಟೆ ಆದ ತಕ್ಷಣ ಫೈನಲಿ ನಾವು ಬೆಂಗಳೂರಿಗೆ ಹೋಗಿ ರೀಚ್ ಆಗ್ತೀವಿ. ನೆಕ್ಸ್ಟ್ ಯಾಕೆ ಹೋಗಿದ್ವಿ ಬೆಂಗಳೂರಿಗೆ ಅಂತೇಳಿ ಹೇಳ್ತೀನಿ. ಬಾಳೋ ತನಕ ಟ್ರೈನ್ ನಿಂದ್ರಿಸಂಗಿಲ್ಲ ಅಂತೇಳಿ ಪಟ ಅಂತೇಳಿ ಹತ್ತಾಗತ್ತಿದ್ವಿ. ಸೊ ಜನ ಜಾತ್ರೆ ನಮ್ಗೆ ಒಂದೇ ಸೀಟ್ ಸಿಕ್ಕಿತ್ತು. ಸೊ ಕುಂತ್ ಹೋಗೋದನ್ನ ಸ್ಲೀಪರ್ ಕೋಚ್ ಒಳಗನ ಕುತ್ಕೊಂಡು ಹೋಗೋದು ಒಂದೇ ಸೀಟ್ ಸಿಕ್ಕಿತ್ತು. ಆಲ್ ಆಫ್ ಸಡನ್ ಆಗಿ ನಾವು ಡಿಸೈಡ್ ಮಾಡಿ ಹೋಗೋದಾತಲ್ಲ, ಸಡನ್ ಆಗಿ ಹೋಗೋದಕ್ಕೆ ನಮ್ಗೆ ಸೀಟನ್ನ ಸಿಗ್ಲಿಲ್ಲ. ಆ್ಯಂಡ್ ಫೈನಲಿ ನಾವು ಬೆಂಗಳೂರಿಗೆ ಬಂದ ತಕ್ಷಣ ನಾವು ಮೆಜೆಸ್ಟಿಕ್ಗೆ ಇಳಿದಿದ್ವಿ. ಅಲ್ಲಿಂದ ನಾವು ಜಯನಗರ ಹೋಗೋದಿತ್ತು. ಜಯನಗರಕ್ಕೆ ನಾನು ಮೆಟ್ರೋ ಒಳಗೆ ಟಿಕೆಟ್ ತೊಗೊಳಕ್ಕೆ ನಿಂತಿದ್ದೆ ಕ್ಯೂ ಒಳಗೆ. ಆ್ಯಂಡ್ ಟಿಕೆಟನ್ನು ವಾಟ್ಸಪ್ ಒಳಗೆ ಈಸಿಯಾಗಿ ಬುಕ್ ಮಾಡ್ಬೋದು. ಬಟ್ ಅಷ್ಟೊಂದೇನು ರಶ್ ಇರಲಿಲ್ಲ ಅಂತೇಳಿ ನಮಗೂ ಸಾಕಷ್ಟು ಟೈಮ್ ಇತ್ತು ಅಂತ ಹೇಳಿ ನಾನು ಕ್ಯೂ ಒಳಗೆ ನಿಂತಿದ್ದೆ. ಆ್ಯಂಡ್ ಬೆಂಗಳೂರು ಲೈಫ್ ಎಷ್ಟು ಟಫ್ ಅಂತ ಹೇಳಿ ಅಂತಾರೆ. ಬಟ್ ನನಗೇನು ಟಫ್ ಅನ್ನಿಸ್ಲಿಲ್ಲ. ಯಾಕಂದ್ರೆ ಎಲ್ಲಾನು ಗೌರ್ಮೆಂಟ್ ಭಾಳ ಈಸಿ ಮಾಡಿ ಕೊಟ್ಬಿಟ್ಟೈತೆ ಅವರಿಗೆ. ಸೊ ಎಲ್ಲಿ ಬೇಕಲ್ಲಿ ಮೆಟ್ರೋ ಸ್ಟೇಷನ್ಸ್ ಅದಾವು. ಮೆಟ್ರೋ ಒಳಗೆ ಏನು ಬೇಕಾದಂಥ ಫೆಸಿಲಿಟೀಸ್ ಅದಾವು. ಆ್ಯಂಡ್ ಸ್ಟೇಷನ್ ಒಳಗೂ ಸಹಿತ AC ಎಲ್ಲ ಇರೋದಕ್ಕೆ ಯಾರಿಗೂ ಏನೂ ಅಷ್ಟೊಂದು ಇರಿಟೇಟ್ ಆಗಂಗಿಲ್ಲ ಅಡ್ಡಾಡಕ್ಕೆ. ಆ್ಯಂಡ್ ಇಷ್ಟೆಲ್ಲ ಫೆಸಿಲಿಟೀಸ್ ಇದ್ರೂ ಬೆಂಗಳೂರು ಲೈಫ್ ಈಸಿ ಅಲ್ಲ ಅಂತ ಹೇಳ್ತಾರೆ. ಆ್ಯಂಡ್ ಮೆಟ್ರೋ ಒಳಗೆ ವಿಡಿಯೋ ಮಾಡೋಕ್ಕಲ್ಲ ಮಾಡಲಿಲ್ಲ, ಫೈನ್ ಗೊತ್ತಿರ್ಲಾರ್ದಂಗೆ ವಿಡಿಯೋ ಮಾಡ್ಕೊಂಡಿನಿ ಇದನ್ನು. ಆ್ಯಂಡ್ ಕೆಲವೊಂದು ಕಡೆ ಬೈದೇ ಬಿಟ್ಟರು ವಿಡಿಯೋ ಮಾಡ್ಬೇಕಾದ್ರೆ. ಆ್ಯಂಡ್ ನನಗೆ ಈ ಎಕ್ಸ್ಲೈಟ್ ಒಳಗೆ ಹತ್ತಿ ಇಳಕ್ಕೆ ಭಾರಿ ಖುಷಿ ಅನ್ಸಾತಿತ್ತು. ಆ್ಯಂಡ್ ನಮ್ಮ ಕಡೆ ನಾವು ಇದನ್ನು ಜಾಸ್ತಿ ಯೂಸ್ ಮಾಡೋದೇ ಇಲ್ಲ. ಈಗ ಅಲ್ಲಿ ಯೂಸ್ ಮಾಡಿದಾಗ ಅದೇನೋ ಬರಗಾಲದೊಳಗೆ ಇದು ಸಿಕ್ಕಂಗೆ ಆಯ್ತು ಅಂತ ಹೇಳಿ ನನಗೆ ಆ ಥರ ಅನ್ನಿಸ್ತು. ಸೊ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ನಾನು. ನಮ್ಮ ಅಕ್ಕ ಅಂತೂ ಹುಷಾರು ಅನ್ನಕತ್ತಿದ್ಲು. ಬಟ್ ನಾನು ಮಾತ್ರ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಖುಷಿ ಅನ್ನಿಸ್ತು. ಆ್ಯಂಡ್ ಅಲ್ಲಿಂದ ನಾವು ಜಯನಗರ ಒಳಗಿರುವಂಥ ಒಂದು ಹಾಸ್ಪಿಟಲ್ಗೆ ಹೋಗಿದ್ವಿ. ಸೊ ಈ ಹಾಸ್ಪಿಟಲ್ ವಿಸಿಟ್ ಯಾಕಾಗಿ ಮಾಡಿದೆ ಅಂತೇಳಿ ನನ್ನ ನೆಕ್ಸ್ಟ್ ವಿಡಿಯೋ ಒಳಗೆ ಹೇಳ್ತೀನಿ. ಯಾಕಂದ್ರೆ ನೆಕ್ಸ್ಟ್ ವಿಡಿಯೋ ಒಳಗೆ
ಮತ್ತೆ ಒಂದ್ಸತಿ ನಾನು ವಿಸಿಟ್ ಮಾಡಕ್ಕೆ ಮತ್ತೆ ಬೆಂಗಳೂರಿಗೆ ಹೋಗಬೇಕು. ಸೊ ಆ ಟೈಮ್ ಒಳಗೆ ಹೇಳ್ತೀನಿ ಯಾಕೆ ಏನು ಅಂತ ಹೇಳಿ. ಆ್ಯಂಡ್ ನೆಕ್ಸ್ಟ್ ನನ್ನ ವಿಜಯನಗರ ಒಳಗಿರುವಂಥ ಹಾಸ್ಪಿಟಲ್ನ ವಿಸಿಟ್ ಮಾಡಿ, ಜಯನಗರ ಹಾಸ್ಪಿಟಲ್ ವಿಸಿಟ್ ಮಾಡಿಕೊಂಡು ನಾವು ವಾಪಸ್ ಬಂದಿರೋದು ವಿಜಯನಗರಕ್ಕೆ ಬಂದ್ವಿ. ವಿಜಯನಗರದ ಸ್ಟ್ರೀಟ್ ಶಾಪಿಂಗ್ ಮಾಡ್ಬೇಕಂತ ಹೇಳಿ ಬಂದ್ವಿ. ಬಟ್ ನನಗೇನು ಅಷ್ಟೊಂದು ಖಾಸ್ ಅನ್ನಿಸ್ಲಿಲ್ಲ. ಇದೊಂದು ಹಣ್ಣಲ್ಲ, ಈ ಹಣ್ಣನ್ನ ನಾವು ಅಲ್ಲೇ ತಿಂದ್ವಿ. ಭಾಳ ದಿನ ಆಗೈತೆ ತಿಂದಿರ್ಲಿಲ್ಲ. ತಿನ್ನೊಂದು ತಡಿ ಅಂತಂದು ಇದನ್ನೊಂದು ಹಣ್ಣನ್ನ ನಾವು ತಿಂದ್ವಿ. ಆಮೇಲೆ ಅದೇನು ಜಯನಗರ 4th ಬ್ಲಾಕ್ ಒಳಗಿರುವಂತ ಒಂದು ನಾವು ಸ್ಟ್ರೀಟ್ ಶಾಪಿಂಗ್ ಹೋದ್ವಿ. ನನಗಲ್ಲೆಲ್ಲ ಕಾಸ್ಟ್ಲಿನೇ ಅನ್ಸಿದ್ವು. ನಮ್ಮ ಬಿಜಾಪುರ ಒಳಗ ಅಲ್ಲೇ ಸಿಗ್ತಾವಲ್ಲ, ಇಲ್ಲಾಕ್ ತಗೋಬೇಕಂತೇಳಿ ನನಗೆ. ಮತ್ತೆ ಅಲ್ಲಿ ಸಿಗುವಂತ ಐಟಮ್ಸ್ ಎಲ್ಲ ಇಲ್ಲೂ ಸಿಗ್ತಾವ, ಮತ್ತೆ ಯಾಕೆ ನಾವು ಅಲ್ಲಿ ಶಾಪಿಂಗ್ ಮಾಡ್ಬೇಕಂತೇಳಿ ನನಗೆ ಅನ್ನಿಸ್ತು. ಆ್ಯಂಡ್ ಅಲ್ಲಿ ಸ್ಟ್ರೀಟ್ ಫುಡ್ಡು ಬಾಳೆ ದಿಂಡಿಂದು ಒಂದು ಸಲಾಡ್ ತಿಂದ್ವಿ, ಭಾರಿ ಮಸ್ತ್ ಇತ್ತು. ಭಾಳ ಇಷ್ಟ ಆಯ್ತು ನನಗದು. ಜಯನಗರ ಒಳಗೆ ಸ್ಟ್ರೀಟ್ ಫುಡ್ ಅದು ಭಾಳ ಇಷ್ಟ ಆಯ್ತು. ಆ್ಯಂಡ್ ಪಾರಿವಾಳಗಳು ಅಲ್ಲಿ ಹಾರಾಡ್ತಿರ್ತಾವೆ. ಆ್ಯಂಡ್ ಅದಾದ ತಕ್ಷಣ ನಾವು ಬಂದಿರೋದು ಚಿಕ್ಕಪೇಟೆಗೆ ಬಂದ್ವಿ. ಸೊ ಚಿಕ್ಕಪೇಟೆ ಒಳಗೆ ಸಾರಿ ನೋಡ್ಬೇಕಂತೇಳಿ ಅನ್ಕೊಂಡೆ. ಸುದರ್ಶನ್ ಸಿಲ್ಕ್ ಒಳಗೆ ಹೋಗಿದ್ದೆ. ನನಗೊಂದು ಏನು ಅಷ್ಟೊಂದು ಲೈಕ್ ಆಗಲಿಲ್ಲ. ಆ್ಯಂಡ್ ಈ ಶಾಪ್ ಒಳಗೆ ಒಂದು ಕಲಂಕಾರಿ ಪ್ರಿಂಟ್ ಇರುವಂಥ ಒಂದು ಬ್ಲೌಸನ್ನ ಅದನ್ನು ತೊಗೊಂಡೆ ನಾನು. ಅಂದರೆ ಭಾಳ ದಿನ ಆಗಿತ್ತು, ಆಸೆ ಪಟ್ಟಿದ್ದೆ ತೊಗೋಬೇಕಂತೇಳಿ, ತೊಗೊಳೋದಾಗಿರಲಿಲ್ಲ ಅಂತ ತೊಗೊಂಡು ಬಂದೀನಿ. ಆ್ಯಂಡ್ ಸುದರ್ಶನ್ ಸಿಲ್ಕ್ ಒಳಗೆ ಹೋದಾಗ ನನಗೆ ಸ್ಯಾರಿಗಳು ಅಷ್ಟೊಂದೇನು ಖಾಸ್ ಅನ್ನಿಸ್ಲಿಲ್ಲ. ನಮ್ಮಲ್ಲಿ ಏನೋ ಇದ್ರಕಿನ್ನ ಚಂದ ಸಿಗ್ತಾವಲ್ಲ ಅಂತೇಳಿ ಅನ್ನಿಸ್ತು ನನಗೆ. ಚಂದವ್ರ ಅಂಗಡಿ ಒಳಗೆ ಇದ್ರಕಿನ್ನ ಸೂಪರ್ ಸಿಗ್ತಾವೆ. ಆ್ಯಂಡ್ ಅಲ್ಲಿಂದ ನಾವು ರಾಜಾಜಿನಗರಕ್ಕೆ ಬಂದ್ವಿ. ಸೊ ಅಲ್ಲಿಂದ ನಮ್ದು ವಾಪಸ್ ರಿಟರ್ನ್ ಬರೋಕ್ಕೆ ನಮ್ಗೆ ನಾವು VRL ಬಸ್ಸನ್ನು ಬುಕ್ ಮಾಡಿದ್ವಿ. ಸೊ ಬರಬೇಕಾದ್ರೆ ಅದು ಒಂದು ತಟ್ಟೆ ಇಡ್ಲಿನ ತೊಗೊಂಡ್ವಿ. ಇದನ್ನು ತಿಂದಿದ್ವಿ ಅಂತ ಹೇಳಿ ಮತ್ತೆ ಒಂದು ಹಾಫ್ ಸೋಡಾನ ಕುಡಿದ್ವಿ ಇಬ್ರು. ಕುಡಿದು ನಾವು ವಿಜಯಾನಂದ ಟ್ರಾವೆಲ್ಸ್ ಆಫೀಸ್ ಹತ್ರ ಬಂದು ಕುಂತಿದ್ವಿ. ಸೊ ರಾತ್ರಿ ಬಸ್ 9:30 ಇತ್ತು. ಹಂಗಾಗಿ ಅಲ್ಲೇ ಕುಂತಿದ್ವಿ. ಸೊ ಬಾಯ್ ಬೆಂಗಳೂರು ಅಂತ ಬೆಂಗಳೂರಿಗೆ ಬಾಯ್ ಮಾಡಿದ್ವಿ. ಎಲ್ಲೇ ಹೋದ್ರು ಎಲ್ಲೇ ಬಂದ್ರು ನಮ್ಮ ಮನೆ ನಮ್ಮೂರನ್ನ ನಮಗೆ ಚಂದ. ಆ್ಯಂಡ್ ಇಲ್ಲೇ ಅಡ್ಜಸ್ಟ್ ಆಗಿರ್ತೀವಿ, ಇಲ್ಲೇ ಇರ್ತೀವಿ, ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರ್ತೀವಿ. ಹಾಗಾಗಿ ಇದೇ ನಮ್ಮದೇ ಊರ ಚಂದ ಅಂತೇಳಿ ನಮಗೆ ಅನ್ನಿಸ್ತೈತಿ. ಸೊ 1-2 ದಿನಕ್ಕೆಲ್ಲ ಅಡ್ಡಾಡೋಕ್ಕೆಲ್ಲ ಅಡ್ಡಿ ಇಲ್ಲ, ಹೋಗಿ ಬರ್ಬೋದು, ಎಂಜಾಯ್ ಮಾಡಿ ಬರ್ಬೋದು. ಆ್ಯಂಡ್ ಬಂದ ತಕ್ಷಣ ಅವತ್ತೇನೆ ನಾನು ವಾಪಸ್ ಊರಿಗೆ ಬಂದೆ. ಸೊ ಬೆಳಗ್ಗೆ ಎದ್ದು ಪೂಜೆ ಮಾಡ್ಬೇಕಾದ್ರೆ ಹೂ ಹರ್ಕೊಂಡು ಬಂದಿದ್ರು ಮಾಮಾರು. ಆಗ ನೋಡ್ತೀನಿ ನಮ್ಮ ಅಕ್ಕರ ಮನೆ ಗಾರ್ಡನ್ ಒಳಗೆ ಎಷ್ಟು ವೆರೈಟಿ ಆಫ್ ಫ್ಲವರ್ಸ್ ಅದಾವೆ. ದಾಸವಾಳ ಹೂವು ನೋಡ್ರಿ 3 ಥರ ವೆರೈಟಿ ಅದಾವೆ. ಆ್ಯಂಡ್ ಸಂಪಿಗೆ ಮರ ಐತಿ, ಅದ್ರದ್ದು ಒಂದು ಫ್ಲವರ್. ಆ್ಯಂಡ್ ಯಾವುದು ಮಲ್ಲಿಗೆ ಅದಾವಲ್ಲ, ದುಂಡು ಮಲ್ಲಿಗೆ ಮತ್ತದು 7 ಸುತ್ತಿನ ಮಲ್ಲಿಗೆ, ಈ ಥರ ಮಲ್ಲಿಗೆ ಗಿಡಗಳು ಭಾಳ ಅದಾವೆ, ಜಾಸ್ಮಿನ್ ಫ್ಲವರ್ಸ್. ಅದಾದಮೇಲೆ ಇದು ಕನಕಾಂಬರ ಅಂತಾರಲ್ಲ, ಕನಕಾಂಬರನೂ ಸಹಿತ ಅವ್ರ ಮನೆ ಮುಂದೆ ಇಷ್ಟೊಂದೆಲ್ಲ ವೆರೈಟಿ ಆಫ್ ಫ್ಲವರ್ಸ್ ಅದಾವು. ಆ್ಯಂಡ್ ನಾನು ಇದನ್ನು ವಿಜಯನಗರ 4th ಬ್ಲಾಕ್ ಒಳಗೆ ಸ್ಟ್ರೀಟ್ ಶಾಪಿಂಗ್ ಹೋಗಿದ್ವಲ್ಲ, ಅಲ್ಲಿ ಇದನ್ನೊಂದು ತೊಗೊಂಡೆ 800 ಅಂತ. ಬಟ್ ನನಗೆ ಇಲ್ಲೇ ಸಿಗ್ತಿದ್ವಲ್ಲ ಅನ್ನಿಸ್ತು ಆಮೇಲೆ. ಆ್ಯಂಡ್ ನಮ್ಮ ಅಕ್ಕ ಇದೊಂದು ಅರ್ಶಿನ ಕುಂಕುಮದ ಬೊಟ್ಲ ತೊಗೊಂಡ್ಲು. ಆಮೇಲೆ ಇದೊಂದು ಹೇಳಿದ್ನಲ್ಲ ಬ್ಲೌಸ್ ಪೀಸನ್ನು ತೊಗೊಂಡಿನಿ ಅಂತ ಹೇಳಿ, ಆ್ಯಂಡ್ ಇದೊಂದು ಬ್ಲೌಸ್ ಪೀಸನ್ನು ತೊಗೊಂಡು ಬಂದೆ. ಸೊ ಆಮೇಲೆ ಇದಾದಮೇಲೆ ಇನ್ನೊಂದು ಇನ್ವಿಸಿಬಲ್ ಒಂದು ನೆಕ್ಲೆಸ್ ಪೀಸ್ ಅದನ್ನು ತೊಗೊಂಡಿದ್ದೆ. ಸೊ ಅದನ್ನು ತೋರಿಸೋದು ಮರ್ತೆ ನಾನು. ಆ್ಯಂಡ್ ಅದೇ ದಿನ ನಾನು ವಾಪಸ್ ಊರಿಗೆ ಬರಬೇಕಾಗಿತ್ತು. ಫೈನಲಿ ಹೊಸೂರು ಬಸ್ ಸ್ಟಾಪ್ ಹತ್ರ ಬಿಜಾಪುರ ಬಸ್ ಹತ್ತಿ ನಮ್ಮ ಊರಿಗೆ ಬಂದೆ. ಇದು ನಮ್ಮ ಕೋಲಾರ ಹೊಳಿ. ಹೋಗ್ಬೇಕಾದ್ರೂ ತೋರಿಸಿದೆ, ಈಗ ಮತ್ತೆ ಬರಬೇಕಾದ್ರೂ ತೋರಿಸಿದೆ. ಸೊ ಹೆಂಗೆ ಅನ್ನಿಸ್ತು ನನ್ನ ಬಿಜಾಪುರಿಂದ ಧಾರವಾಡ, ಧಾರವಾಡದಿಂದ ಬೆಂಗಳೂರು, ವಾಪಸ್ ಮತ್ತೆ ಬೆಂಗಳೂರಿಂದ ಧಾರವಾಡ, ಆಮೇಲೆ ಬಿಜಾಪುರ ವ್ಲಾಗ್ ಹೆಂಗೆ ಅನ್ನಿಸ್ತು?